ಪಾರ್ಟ್ನರ್ಶಿಪ್ ಫರ್ಮ್ ಅನ್ನ ಹೇಗೆ ರಿಜಿಸ್ಟರ್ ಮಾಡೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯ ಹಂತವಾಗಿ ಪಾರ್ಟ್ನರ್ಶಿಪ್ ಡೀಡ್ ಅನ್ನ ತಯಾರಿಸುವುದು. ಅಂದ್ರೆ ಲಾಭ ಹಂಚಿಕೆ, ಪಾತ್ರಗಳು, ಯಾವ ಯಾವ ವ್ಯಕ್ತಿ ಯಾವ ಯಾವ ಕರ್ತವ್ಯಗಳನ್ನ ಮತ್ತು ಜವಾಬ್ದಾರಿಗಳನ್ನ ಸ್ಪಷ್ಟವಾಗಿ ವಿವರಿಸಿ ಪಾರ್ಟ್ನರ್ಶಿಪ್ ಡೀಡ್ ತಯಾರಿಸಲಾಗುತ್ತದೆ. ಇದು ವ್ಯವಹಾರವನ್ನ ಸುಗಮವಾಗಿ ಕೊಂಡೊಯ್ಯುವಲ್ಲಿ ಮೂಲ ದಾಖಲೆಯಾಗಿರುತ್ತದೆ. ಇನ್ನು ಎರಡನೆಯ ಹಂತವನ್ನ ನೋಡೋದಾದ್ರೆ ಸ್ಟಾಂಪ್ ಪೇಪರ್ ಮೇಲೆ ಡೀಡ್ ಗೆ ಸಹಿ ಹಾಕುದು. ಪಾರ್ಟ್ನರ್ಶಿಪ್ ಡೀಡ್ ಅನ್ನ ಸೂಕ್ತ ಮೌಲ್ಯದ ಸ್ಟಾಂಪ್ ಪೇಪರ್ ಮೇಲೆ ಮುದ್ರಿಸ್ತಾರೆ. ಆದ ನಂತರ ಎಲ್ಲಾ ಇನ್ವೆಸ್ಟರ್ಸ್, ಎಲ್ಲಾ ಪಾರ್ಟ್ನರ್ಸ್ ಗಳು ಸೇರಿ ಆ ಸ್ಟಾಂಪ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕ್ತಾರೆ. ಇನ್ನು ಮೂರನೆಯ ಹಂತವನ್ನ ನೋಡೋದಾದ್ರೆ ಫರ್ಮ್ ಹೆಸರಿನಲ್ಲಿ ಪ್ಯಾನ್ ಪಡೆಯುವುದು. ಅಂದ್ರೆ ತೆರಿಗೆ ಮತ್ತು ಹಣಕಾಸು ಉದ್ದೇಶಕ್ಕಾಗಿ ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಿನಲ್ಲಿ ಪ್ಯಾನ್ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಹಾಗೆ ಬ್ಯಾಂಕ್ ಖಾತೆ ಪಡೆಯಲು ಮತ್ತು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಇದು ಅಗತ್ಯವಾಗಿರುತ್ತದೆ. ಇನ್ನು ನಾಲ್ಕನೆಯ ಹಂತವನ್ನ ನೋಡೋದಾದ್ರೆ ಫರ್ಮ್ ರಿಜಿಸ್ಟರ್ಗೆ ಅರ್ಜಿ ಸಲ್ಲಿಸುವುದು. ಅಗತ್ಯ ದಾಖಲೆಗಳು, ಅಗತ್ಯ ಡಾಕ್ಯುಮೆಂಟ್ ಗಳನ್ನ ಫರ್ಮ್ ರಿಜಿಸ್ಟರ್ಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತದೆ. ಇನ್ನು ಐದನೆಯ ಹಂತವನ್ನ ನೋಡೋದಾದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟರ್ ಅನ್ನ ಪ್ರಮಾಣ ಪತ್ರ ಪಡೆಯೋದು. ಪರಿಶೀಲನೆಯ ನಂತರ ರಿಜಿಸ್ಟರ್ ಪಾರ್ಟ್ನರ್ಶಿಪ್ ಫರ್ಮ್ ರಿಜಿಸ್ಟ್ರೇಷನ್ ಆದ ನಂತರ ಸರ್ಟಿಫಿಕೇಟ್ ಅನ್ನ ನೀಡುತ್ತಾರೆ. ಇದು ಫರ್ಮ್ಗೆ ಕಾನೂನು ಮಾನ್ಯತೆಯನ್ನ ನೀಡುತ್ತದೆ. ರಿಜಿಸ್ಟ್ರೇಷನ್ ಆದ ನಂತರ ಫರ್ಮ್ಗೆ ಹೆಚ್ಚಿನ ಟ್ರಸ್ಟ್ ಹಾಗೆ ಕಾನೂನಿನ ಗುರುತು ಕೂಡ ದೊರೆಯುತ್ತದೆ.